ಒಂದು ಮಾರ್ಗದರ್ಶಕರಾಗಿ ನಮ್ಮ ರಮೇಶ್ ರೆಡ್ಡಿ ಅವರು ಇದ್ದಾರೆ. ಅವರು ಅನುಪಸ್ಥಿತಿಯಲ್ಲಿ ಅವರು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಬೇಕು. ಕೋಆರ್ಡಿನೇಟ್ ಮಾಡಿದ್ರು ಅವರು ಅನೇಕ ಕಾರ್ಯಕ್ರಮಗಳಿಂದ ಬಂದಿಲ್ಲ, ಅವ್ರಿಗೂ ಧನ್ಯವಾದಗಳು ತಿಳಿಸಿ. ಕೃಷ್ಣರವರು ಇವರು ಮೋಹನ್ ಸರ್ನ ಮತ್ತೆ ಕೃಷ್ಣ ಅವ್ರನ್ನ ಕೋಆರ್ಡಿನೇಟ್ ಮಾಡಿ ಸರ್ ನನಗೆ ಹೇಳ್ತಾ ಇದ್ರು, ಸರ್ ಮಾದೇಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲಿಂಬೋಳಿ ಸಾಹೇಬ್ರಿಗೆ ಹೇಳಿ ಇನ್ನೂ ಒಂದು 10 ರಿಂದ 15 ಬೇಕಾದ್ರೆ ಕಟ್ಕೊಡ್ತೀನಿ ಅಂತ ಇವ್ರು ಹೇಳಿದಾಗ ನನಗೆ ಖುಷಿ ಆಯಿತು. ಸೊ ಹಾಗಾಗಿ ನೀವೆಲ್ಲರೂ ಈ 2 ಕೊಠಡಿಗಳು ನಮಗೆ ಸಹಜವಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಾಗ 7ನೇ ಕ್ಲಾಸು 7th ಸ್ಟ್ಯಾಂಡರ್ಡ್ ಇರುವಾಗ ಈ ಗೌರ್ಮೆಂಟಿಂದ ಒಂದು ನಿಕ್ಕರು ಮತ್ತೆ ಒಂದು ಪ್ಯಾಂಟ್ ಕೊಡುವಾಗ ಏನೋ ಆನಂದ. ಅಂದ್ರೆ ಅದರ ಅರ್ಥ ಏನಂದ್ರೆ ಒಂದು ಸಂಭ್ರಮಾಚರಣೆ. ಏನೋ ಒಂದು ಮೇಡಮ್ ಗೌರ್ಮೆಂಟಿಂದ ಕೊಟ್ಟಲ್ಲ ಒಂದು ಶರ್ಟ್ ಮತ್ತೆ ಒಂದು ಪ್ಯಾಂಟ್ ಅಂತ ಖುಷಿನೇ ಬೇರೆ. ಇವತ್ತು ಮಕ್ಕಳಲ್ಲಿ ನಾನು ನೋಡಿದೆ, ನಮ್ಮ ಶಾಲೆಗೆ ಇನ್ನೊಂದು 2 ರೂಮ್ ಹೊಸ ಹ್ಯಾಡ್ ಆಯ್ತು. ಅದ್ರ ಇದ್ರ ಅರ್ಥ ಏನು ಅಂದ್ರೆ ಈ ಒಳ್ಳೆ ಸ್ಲೋಗನ್ ಬರೆದಿದ್ದಾರೆ, ವಿದ್ಯೆ ಎಂಬ ಹೂವಿಗೆ ವಿದ್ಯಾರ್ಥಿಯ ದುಂಬಿ ಎಂದಂಗೆ ಆ ಕೊಠಡಿಗೆ ತಾವೇ ಸ್ಫೂರ್ತಿ. ಅದಕ್ಕೆ ನಾನು ಹೇಳಿದೆ ಹೆಣ್ಮಕ್ಳ ಕಡೆಯಿಂದನೇ ಬಲ್ಗಾಲಿಸಿ ಹೋಗ್ಲಿ ಅಂತ. ಇದನ್ನೆಲ್ಲ ನಮ್ಮ ಕಿಕ್ನೂರು ಪಂಚಾಯತಿ ಆಲ್ ಮೆಂಬರ್ಸ್ ವಾಟ್ ಎವರ್ ಇಟ್ ಇಸ್ ದೇರ್, ವಿ ಡೆಫಿನೆಟ್ಲಿ ವಿ ಹ್ಯಾವ್ ಟು ಬ್ಲೆಸ್ಸಿಂಗ್ one and all to you, Dr. Mohanji, Dr. Krishnaji. Definitely, personally thanks for you because you have done the job is very great. Today, across the Madhepura constituency, maybe 400 schools is there in government school. End to end, I have seen looking that maybe infrastructure is very default. Otherwise, compared to Kittur, we given the 2 school maybe 40 lakh rupees expensive. That is not the cost of important. But you've done the job, no? You definitely will honor all our Gram Panchayati chairman and the presence. I am telling you, heartfully, thanks to you. You have done a great job. God bless you. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೊಂದು ಹೆಮ್ಮೆ ವಿಚಾರ. ಅವ್ರಿಗೆ ಕೃಷ್ಣ ಅವ್ರಿಗೆ ಸಹಜವಾಗಿ ಹಿಂದಿ ಏನೋ ಕನ್ನಡ ಬರಲ್ಲ ಅಂತ ಹೇಳಿದ್ರು. ನಾನು ಅದಕ್ಕೆ ಇಂಗ್ಲೀಷಲ್ಲಿ ಮಾತಾಡಿದೆ. ಅಷ್ಟು ಚೆನ್ನಾಗಿ ಗೊತ್ತಿದ್ರೆ ನೀವು ಇಂಗ್ಲೀಷಲ್ಲಿ ಮಾತಾಡೋದಲ್ಲ ಅದಕ್ಕೆ ಕೇಳಿದೆ. ಸೊ ನೀವು ನಿಮ್ಮ ಕಡೆಯಿಂದ ನಮ್ದೊಂದು ಪರ್ಸನಲ್ ರಿಕ್ವೆಸ್ಟು, ನಮ್ಮದು ಈ ಮಾದೇಪುರ ಕ್ಷೇತ್ರದಲ್ಲಿ ಇನ್ನೂ ಒಂದು 10-15 ಸ್ಕೂಲ್ಗಳು ಜಾಗ ಇದೆ. ನೀವೆಲ್ಲ ಕೋಆರ್ಡಿನೇಟ್ ಮಾಡಿದ್ರೆ ನಾವು MLA ಸಾಹೇಬ್ರ ಹತ್ರ ಮಾತಾಡ್ತೀನಿ, ಮೇಡಮ್ ಅವ್ರ ಹತ್ರ. ನೀವು ಇನ್ನೂ ಒಂದು ಕಟ್ಕೊಡಿ. ನಮ್ಮೂರಿಂದ ನಮ್ಮ ಈ ಒಂದು ವಾರದಲ್ಲೋ ಇಲ್ಲ ಒಂದು 10-15 ದಿನದಲ್ಲೋ ಈ ಥರ ಇನಾಗ್ರೇಷನ್ ಮಾಡೋದಲ್ಲ. ನೀವು ಮಾಡಿರೋ ದೊಡ್ಡ ಪುಣ್ಯದ ಕೆಲಸಕ್ಕೆ ನಾವೇ ಖುದ್ದು ನಿಂತು ಒಂದು 100-150 ಜನ ನಮ್ಮ ಯಾರ್ಯಾರು ಊರು ಪ್ರಮುಖರು ಇದ್ದಾರೋ ಅವನ್ನೆಲ್ಲ ಕರೆದು MLA ಮೇಡಮ್ ಅನ್ನು ಕರೆದು ಒಂದು ಇನಾಗ್ರೇಷನ್ ದೊಡ್ಡ ಮಟ್ಟಕ್ಕೆ ನಾವು ಮಾಡ್ತೀರಿ. ನಿಮ್ಮದು ತುರ್ತು ಇದರಿಂದ ನಮ್ಗೆ ಹೇಳಿದ್ರು ಜಲ್ದಿ ಮಾಡ್ಬಿಡೋಣ ಅಂತ ರಮೇಶ್ ಸರ್ ಹೇಳಿದ್ರು. ಹಾಗಾಗಿ ನಾವು ಸರಿ ತಮ್ಮ ಇದಕ್ಕೆ ಬೇಜಾರಾಗ್ಬೋದು ಅಂತ ಒಪ್ಕೊಂಡಿದ್ರು. ಇಲ್ಲಾಂದ್ರೆ ನಾನು MLA ಮೇಡಮ್ ಅವ್ರನ್ನೇ ಜೋಡಿಸ್ತಾ ಇದ್ದೆ. ಸೊ ಅವರು ಬಂದಿದ್ರು, ನಿಮ್ಮ ಇದ್ರ ಬಗ್ಗೆ ತುಂಬ ಪ್ರೌಡಾಗಿ ಗೊತ್ತಾಗ್ತಾ ಇತ್ತು. ಸೊ ಹಾಗಾಗಿ ನಾನು ಎಲ್ಲರೂ ಪರವಾಗಿ ಇದನ್ನೇ ಕೇಳೋದು, ನಾವೇನಾದರೂ ಒಂದು ಸಮಾಜಕ್ಕೆ ಬಿಟ್ಟು ಹೋಗಬೇಕಾದ್ರೆ ನಮ್ಮಲ್ಲಿರೋ ದುಡ್ಡು ಆಸ್ತಿ ಅಂತಸ್ತು ಯಾವುದೂ ಶಾಶ್ವತ ಅಲ್ಲ. ಏನಾದರೂ ನಾವು ಒಂದು ಮಾಡಿಕೊಟ್ಟಿದ್ರೆ ಅದು ಶಾಶ್ವತವಾಗಿರುತ್ತೆ. ನಿಮ್ಮ ಹೆಸರು ಮೋಹನ್ಜಿ ಕೃಷ್ಣಾಜಿ ನಮ್ಮ ಕಿತ್ನೂರು ಇರೋವರೆಗೂ ಡೆಫಿನೆಟ್ಲಿ ನಿಮ್ಮ ಹೆಸರು ನಮ್ಮ ಹಾರ್ಟಲ್ಲಿ ಇರುತ್ತೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಇನ್ನೊಂದು ಬಾಟಲ್ ನೀರು ತರ್ಸಲ್ಲ, ಬಾಗೆಟ್ ಬಂತು. ಅನುಪಸ್ಥಿತಿಯಲ್ಲಿ ಅವರು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಬೇಕು. ಕೋಆರ್ಡಿನೇಟ್ ಮಾಡಿದ್ರು ಅವರು ಅನೇಕ ಕಾರ್ಯಕ್ರಮಗಳಿಂದ ಬಂದಿಲ್ಲ, ಅವ್ರಿಗೂ ಧನ್ಯವಾದಗಳು ತಿಳಿಸಿ. ಕೃಷ್ಣರವರು ಇವರು ಮೋಹನ್ ಸರ್ನ ಮತ್ತೆ ಕೃಷ್ಣ ಅವ್ರನ್ನ ಕೋಆರ್ಡಿನೇಟ್ ಮಾಡಿ ಸರ್ ನನಗೆ ಹೇಳ್ತಾ ಇದ್ರು, ಸರ್ ಮಾದೇಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲಿಂಬೋಳಿ ಸಾಹೇಬ್ರಿಗೆ ಹೇಳಿ ಇನ್ನೂ ಒಂದು 10 ರಿಂದ 15 ಬೇಕಾದ್ರೆ ಕಟ್ಕೊಡ್ತೀನಿ ಅಂತ ಇವ್ರು ಹೇಳಿದಾಗ ನನಗೆ ಖುಷಿ ಆಯಿತು. ಸೊ ಹಾಗಾಗಿ ನೀವೆಲ್ಲರೂ ಈ 2 ಕೊಠಡಿಗಳು ನಮಗೆ ಸಹಜವಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಾಗ 7ನೇ ಕ್ಲಾಸು 7th ಸ್ಟ್ಯಾಂಡರ್ಡ್ ಇರುವಾಗ ಈ ಗೌರ್ಮೆಂಟಿಂದ ಒಂದು ನಿಕ್ಕರು ಮತ್ತೆ ಒಂದು ಪ್ಯಾಂಟ್ ಕೊಡುವಾಗ ಏನೋ ಆನಂದ. ಅಂದ್ರೆ ಅದರ ಅರ್ಥ ಏನಂದ್ರೆ ಒಂದು ಸಂಭ್ರಮಾಚರಣೆ. ಏನೋ ಒಂದು ಮೇಡಮ್